ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ PUC ವಿಭಾಗಕ್ಕೆ ಏನು ಅಡ್ಮಿಷನ್ಸ್ಗಳು ಪ್ರಾರಂಭವಾಗಿದೆ, ಏನೇನು ಮುಗಿಯುವ ಹಂತಕ್ಕೆ ನಾವು ಬಂದು ತಲುಪಿದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವು ಗೌರ್ನಮೆಂಟ್ನ ಆದೇಶದ ಪ್ರಕಾರ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ರೋಸ್ಟರನ್ನು ಫಾಲೋ ಮಾಡಿ ಮಕ್ಕಳಿಗೆ ಅಡ್ಮಿಷನ್ಸ್ಗಳನ್ನು ದಾಖಲಾತಿಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಅಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಫಾಲೋ ಮಾಡೋದು ಹೇಗೆ ಮತ್ತು ಈ ರೋಸ್ಟರನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನುವ ವಿಷಯದಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಈಗಾಗಲೇ ಎಲ್ಲ ಜಿಲ್ಲೆಯ DDPUಗಳಿಂದ ನಿರ್ದೇಶನಗಳು ಆಲ್ರೆಡಿ ಇರುತ್ತೆ. ಆದರೆ ಅನೇಕ ಬಾರಿ ಕೆಲವೊಂದಿಷ್ಟು ಗೊಂದಲಗಳಾಗುವಂಥ ಸಾಧ್ಯತೆ ಇರೋದರಿಂದ ನನಗೆ ಗೊತ್ತಿರುವ ವಿಷಯಗಳನ್ನು ನಿಮ್ಮೊಂದಿಗೆ ಈ ಒಂದು ವಿಡಿಯೋದ ಮುಖಾಂತರ ಶೇರ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೀಟ್ ಮ್ಯಾಟ್ರಿಕ್ಸ್ ಟು ಬಿ ಫಾಲೋಡ್ ಇನ್ ಏಡೆಡ್ ಪ್ರಿ ಯೂನಿವರ್ಸಿಟಿ ಕಾಲೇಜಸ್, ಯಾವ್ಯಾವ ಏಡೆಡ್ ಕಾಲೇಜಸ್ಗಳಿದೆ ಅದನ್ನು ನೋಡೋಣ, ಮತ್ತು ಅನ್ಏಡೆಡ್ ಕಾಲೇಜಸ್ಗಳು ಅಂದರೆ ಪ್ರೈವೇಟ್ ಕಾಲೇಜ್ಗಳು ಹೇಗೆ ಸೀಟ್ ಮ್ಯಾಟ್ರಿಕ್ಸನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣಂತೆ. ಎಲ್ಲ ಪ್ರಾಂಶುಪಾಲರುಗಳಿಗೆ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಇದು ಬಹುಶಃ ಏನು ಅಂತಂತಂದರೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡುವ ಪ್ರಯತ್ನ ಹಾಗಾದರೆ ಇಲ್ಲಿ ನಾವು ನೋಡಬಹುದು ರೋಸ್ಟರ್ ನಿಯಮವನ್ನು ಪಾಲಿಸುವಂಥ ಸಂದರ್ಭದಲ್ಲಿ ನಾವು ಏನೆಲ್ಲ ಫಾಲೋ ಮಾಡಬೇಕು ಅನ್ನುವಂಥದ್ದು ಬಹಳ ಕ್ಲಿಯರ್ ಕಟ್ಟಾಗಿ ನಮಗೆ ಫಾರ್ಮ್ 1, ಫಾರ್ಮ್ 2, ಫಾರ್ಮ್ 3ಯಲ್ಲಿ ಈ ಮಾರ್ಗಸೂಚಿ 2025-26ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಫಾರ್ಮ್ 2 ಅಂತ ನಾವು ಬಂದಾಗ ಇದು ಈ ಏಡೆಡ್ ಕಾಲೇಜಸ್ಗಳಂತ ನಾವೇನಿದ್ದೀವಿ, ಅನುದಾನಿತ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ನಾವು ಸೀಟ್ ಮ್ಯಾಟ್ರಿಕ್ಸನ್ನು ನಾವು ನೋಡುವುದಾದರೆ ಸಾಮಾನ್ಯವಾಗಿ 100 ಸೀಟ್ಗಳಲ್ಲಿ 20 ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಕೋಟಾ ಹಾಗೂ 80 ಸೀಟ್ಗಳನ್ನು ಗೌರ್ನಮೆಂಟ್ ಕೋಟಾಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ನೀವು ಅನುದಾನ ರಹಿತ ಕಾಲೇಜುಗಳಲ್ಲಿ ಹೋಗುವುದಾದರೆ ಅಲ್ಲಿ 50-50% ಇದೆ. ಅಂದರೆ 50% ಮ್ಯಾನೇಜ್ಮೆಂಟ್ ಮತ್ತು 50% ಗೌರ್ನಮೆಂಟ್ ಕೋಟಾ ಅಂತ ಅನ್ವಯ ಆಗುತ್ತೆ. ಹಾಗಾದರೆ ಇದನ್ನು ನಾವು ಹೇಗೆ ಫಾಲೋ ಮಾಡಬೇಕು ಮತ್ತು ಹೇಗೆ ಮಕ್ಕಳನ್ನು ದಾಖಲಾತಿ ಮಾಡ್ಕೋಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಲ್ಲ ಜಿಲ್ಲಾ ಉಪನಿರ್ದೇಶಕರ ಕಚೇರಿಗಳಿಂದ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾರೆ, ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ಪ್ರಾಂಶುಪಾಲರುಗಳಿಗೆ ಮತ್ತು ಕೆಲವೊಂದಿಷ್ಟು ಸಂಸ್ಥೆಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿರುತ್ತೆ. ನನಗೆ ತಿಳಿದಿರುವ ವಿಷಯಗಳನ್ನು ಇಲ್ಲಿ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಹಾಗಾದರೆ ಸೀಟ್ ಮ್ಯಾಟ್ರಿಕ್ಸ್ ಟು ಬಿ ಫಾಲೋಡ್ ಇನ್ ದ ಏಡೆಡ್ ಕಾಲೇಜಿನವರು ಹೇಗೆ ಮಾಡಬೇಕು ಅನ್ನುವಂಥದ್ದು, ಸಾಮಾನ್ಯವಾಗಿ ಅವರು 40 ಸೀಟ್ಗಳನ್ನು ಇಂಟೇಕ್ ಇದ್ದು ಅವರಲ್ಲಿ 40 ಸೀಟ್ಸ್ಗಳನ್ನು ಇಂಟೇಕ್ ಮಾಡಿಕೊಳ್ಳುವಂತಹ ಕೆಪ್ಯಾಸಿಟಿ ಇದ್ದರೆ ಅಂತಹ ಕಾಲೇಜ್ಗಳು ಮ್ಯಾನೇಜ್ಮೆಂಟ್ ಕೋಟಾನಲ್ಲಿ 8 ಮ್ಯಾನೇಜ್ಮೆಂಟ್ ಕೋಟಾಗಳಿಗೆ ತೆಗೆದುಕೊಳ್ಳುವಂಥ ಅವಕಾಶ ಇರುತ್ತೆ. ಇನ್ನು ಉಳಿದಂತಹ ಏನು 32 ಸೀಟ್ಗಳು ಬರುತ್ತೆ, ಆ 32 ಸೀಟ್ಗಳನ್ನು ಅವರು ಗೌರ್ನಮೆಂಟ್ ಕೋಟಾದ ಅಡಿಯಲ್ಲಿ ತೋರಿಸ್ಬೇಕಾಗತ್ತೆ. ಗೌರ್ನಮೆಂಟ್ ಕೋಟಾದ ಅಡಿಯಲ್ಲಿ ಅವರು ತೋರಿಸ್ಬೇಕಾಗತ್ತೆ. ಹಾಗಾದರೆ ಈ 8 ಸೀಟ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಯಾವುದೇ ರೋಸ್ಟರನ್ನು ಫಾಲೋ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಇನ್ನುಳಿದ 32 ಸೀಟ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ನಾವು ಖಂಡಿತವಾಗಿ ಏನು ಅಂತಂತಂದರೆ ಈ ರೋಸ್ಟರನ್ನು ಸೀಟ್ ಮ್ಯಾಟ್ರಿಕ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ. ಹಾಗಾದರೆ ನಮಗೆ ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ಇಲ್ಲಿ ನೀವು ಕಾಣ್ಬೋದು, ಜನರಲ್ ಮೆರಿಟ್ನವ್ರಿಗೆ ನಾವು 44% ಮೀಸಲಾತಿಯನ್ನು ಕೊಡಬೇಕಾಗತ್ತೆ. ಮತ್ತು ಅದೇ ರೀತಿ ರೋಸ್ಟರ್ನಲ್ಲಿ 17% ನಾವು SCಗೆ ಸೀಟ್ಗಳನ್ನು ಮೀಸಲಿಡಲಾಗುತ್ತೆ. ಅದೇ ರೀತಿ ST 7%, C1 4%, 2A 15%, 2B 4%, 3A 4% ಆ್ಯಂಡ್ 3B 5%. ಈ ರೀತಿಯಾಗಿ ನಾವು ಅವ್ರುಗಳಿಗೆ ನಾವೇನಂತಂದರೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೀಟ್ಸ್ಗಳನ್ನು ಫಿಲ್ ಮಾಡಬೇಕಾಗತ್ತೆ. ಹಾಗಾದರೆ 40 ಜನ ವಿದ್ಯಾರ್ಥಿಗಳನ್ನು ನೀವು ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇದ್ದರೆ ಅಂಥ ಸಂದರ್ಭದಲ್ಲಿ 8 ವಿದ್ಯಾರ್ಥಿಗಳನ್ನು ನೀವು ಉಳಿಸ್ಕೊಳ್ಳೋದು ಮತ್ತು ಇನ್ನುಳಿದವರನ್ನು ನಾವು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕಾಗತ್ತೆ. ಸಾಮಾನ್ಯವಾಗಿ ನೀವು ನೋಡ್ಬೋದು, ಈ 32 ಜನ ಅಂತ ಬಂದಾಗ ಆ 32 ಜನರನ್ನು ಕೂಡ ನಾವು ನೇರವಾಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ನಾವೇನು ಮಾಡಬೇಕು ಅಂತಂದರೆ ಆ 32 ಜನರನ್ನು ನಾವು ಮತ್ತೆ ಡಿವೈಡ್ ಮಾಡಬೇಕು. ಏನಂದರೆ ಗರ್ಲ್ಸ್ ಮತ್ತು ಬಾಯ್ಸ್ ಅಂತ. ಹಾಗಾದರೆ ಗರ್ಲ್ಸ್ನ ನಾವು 32 ಅಂತಂತಂದರೆ ಒಂದು 16 ಅಂತ ಡಿವೈಡ್ ಮಾಡಬೇಕಾಗತ್ತೆ. 16 ಗರ್ಲ್ಸ್ ಮತ್ತು 16 ಬಾಯ್ಸ್ ಅಂತ ಡಿವೈಡ್ ಮಾಡಿಟ್ಕೊಂಡು ಅದರ ಆಧಾರದಲ್ಲಿ ನಾವೀಗ ಮುಂದೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಸೀಟ್ಸ್ಗಳನ್ನು ಅಂತ. ಹಾಗಾದರೆ ಇದನ್ನು ಮಾಡಬೇಕಾದ್ರೆ ನಾವು ಮುಂಚೆ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಅದೇನು ಅಂತಂತಂದರೆ ನಾವು ಸಾಮಾನ್ಯವಾಗಿ 40 ಸೀಟ್ಸ್ಗಳನ್ನು ನಮಗೆ ಅವಕಾಶ ಇದ್ದು ಈ ಏಡೆಡ್ ಕಾಲೇಜ್ಗಳಲ್ಲಿ 8% ಸೀಟ್ಗಳನ್ನು 20% ಸೀಟ್ಸ್ಗಳನ್ನು ಮ್ಯಾನೇಜ್ಮೆಂಟಾಗಿ ಮತ್ತು 80% ಸೀಟ್ಗಳನ್ನು
ನಾವು ಗೌರ್ನಮೆಂಟ್ ಕೋಟಾದಲ್ಲಿ ಕೊಡಬೇಕಾಗತ್ತೆ. ಸೊ ಹಾಗಾದರೆ ಈ 20ಕ್ಕೆ ನಾವು ಯಾವುದೇ ರೋಸ್ಟರನ್ನು ಅನ್ವಯ ಮಾಡಬೇಕಾಗಿಲ್ಲ. ಆದರೆ 80 ಸೀಟ್ಗಳನ್ನು 80% ಇರುವಂಥ ಸೀಟ್ಸ್ ಏನಿದೆ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಗೌರ್ನಮೆಂಟ್ ರೋಸ್ಟರನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಹಾಗಾದರೆ 40 ಸೀಟ್ಗಳು ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು 2080 ನಿಯಮಕ್ಕೆ ಅನ್ವಯಿಸೋದಾದರೆ ಸಾಮಾನ್ಯವಾಗಿ 8 ಮತ್ತು 32 ಅಂತ ಬರುತ್ತೆ. ಸೊ ಹಾಗಾದರೆ ಈ 32ಅನ್ನು ನಾವೀಗ ಏನು ಮಾಡಬೇಕು, ಮತ್ತೆ ಗರ್ಲ್ಸ್ ಮತ್ತು ಬಾಯ್ಸ್ ಅಂತ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ 16-16. ಸೊ ರೋಸ್ಟರ್ನ ನಿಯಮದ ಪ್ರಕಾರ 44% GM ಅವರಿಗೆ ನಾವು ಸೀಟ್ಗಳನ್ನು ಕೊಡಬೇಕಾಗಿರೋದ್ರಿಂದ ಈ 32 ಜನರಲ್ಲಿ ನಾವೇನು ಮಾಡಬೇಕು ಅಂತಂತಂದರೆ 44% ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಂದರೆ 100ಕ್ಕೆ ನಾವು 44 ಜನಕ್ಕೆ ಸೀಟ್ ಕೊಡಬೇಕಾದ್ರೆ 32 ಜನರಲ್ಲಿ ಎಷ್ಟು ಸೀಟ್ಸ್ಗಳನ್ನು ನಾವು ಜನರಲ್ ಮೆರಿಟ್ನವ್ರಿಗೆ ಕೊಡಬೇಕಾಗತ್ತೆ ಅನ್ನುವಂಥದ್ದನ್ನು ನಾವು ವಿಂಗಡಣೆ ಮಾಡ್ಕೋಬೇಕು. ಸೊ 100ರಲ್ಲಿ 44 ನಾವು GMಗೆ ಕೊಡೋದಾದರೆ 32 ಇರುವಂತಹ ಸೀಟ್ಸ್ಗಳನ್ನು ಹೇಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಮಾಡಬೇಕು. ಸೊ ಆವಾಗ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೋದು ಏನು ಅಂತಂತಂದರೆ 44 ಇಂಟು 32 ಡಿವೈಡೆಡ್ ಬೈ 100 ಮಾಡಿದರೆ 14 ಸೀಟ್ಸ್ಗಳನ್ನು ನಾವು ಏನು ಅಂತಂತಂದರೆ ಈ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗತ್ತೆ. ಸೊ ಇಷ್ಟು ಲೆಕ್ಕ ಮಾಡಿದರೆ 14 ಸೀಟ್ಸ್ಗಳನ್ನು ಕೊಡಬೇಕಾಗತ್ತೆ. ಸೊ ಈ 14 ಸೀಟ್ಸ್ಗಳನ್ನು ಜನರಲ್ ಮೆರಿಟ್ನವ್ರಿಗೆ ನಾವು ಕೊಡುವಾಗಲೂ ಕೂಡ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಅಂತ ನಾವು ಡಿವೈಡ್ ಮಾಡ್ಕೋಬೇಕು. ಸೊ 7 ಜನ ಗರ್ಲ್ಸಿಗೆ ಕೊಡಬೇಕು ಮತ್ತು 7 ಜನ ಬಾಯ್ಸಿಗೆ ಕೊಡಬೇಕಾಗತ್ತೆ. ಸೊ ಹಾಗಾದರೆ ಇದನ್ನು ಕೂಡ ನಾವು ಈ ಥರ ಡಿಸ್ಟ್ರಿಬ್ಯೂಟ್ ಮಾಡುವಾಗಲೂ ಕೂಡ ನಾವು ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು. ಅದು ಏನು ಅಂತಂತಂದರೆ ಇದನ್ನೆಲ್ಲ ಫಾಲೋ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮಲ್ಲಿ ಒಂದು ಲಿಸ್ಟನ್ನು ತಯಾರು ಮಾಡ್ಕೋಬೇಕು. ಏನು ಲಿಸ್ಟು ಅಂತಂತಂದರೆ ನೀವು ನೋಡ್ಬೋದು, ಇದನ್ನು ತಯಾರು ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಮೆರಿಟ್ ಲಿಸ್ಟನ್ನು ತಯಾರು ಮಾಡಿ ಇಟ್ಕೋಬೇಕಾಗತ್ತೆ. ಮೆರಿಟ್ ಲಿಸ್ಟ್ ನಮ್ಮ ಜೊತೆಗೆ ರೆಡಿ ಇರಬೇಕು. ಸೊ ಆ ಮೆರಿಟ್ ಲಿಸ್ಟನ್ನು ತಯಾರು ಮಾಡೋದು ಹೇಗೆ? ಸಾಮಾನ್ಯವಾಗಿ ನಿಮಗೆ ಬಂದಿರುವಂತಹ ಒಂದು 100 ಅಡ್ಮಿಷನ್ ಇದ್ದರೆ ಅಥವಾ ಒಂದು 10 ಅಡ್ಮಿಷನ್ ಇರಲಿ, ಏನು ತೊಂದರೆ ಇಲ್ಲ. ಅವುಗಳನ್ನು ನಾವು ಕ್ಯಾಟಗರಿ ವೈಸ್ ಫಸ್ಟು ಡಿವೈಡ್ ಮಾಡಿಕೊಳ್ಳಬೇಕು. GM ಎಷ್ಟು, SC ಎಷ್ಟಿದೆ, ST ಎಷ್ಟಿದೆ, ಮತ್ತು ಅದೇ ರೀತಿಯಾಗಿ C1ಗೆ ಎಷ್ಟು, ಈ ಥರ ನಾವು ಡಿಸ್ಟ್ರಿಬ್ಯೂಟನ್ನು ಮಾಡ್ಕೊಂಡು ಇಟ್ಕೋಬೇಕು. ಅದರಲ್ಲೂ ಕೂಡ GMಲ್ಲಿ 4 ಸೀಟ್ಸ್, SCಯಲ್ಲಿ ಸಪೋಸ್ 4 ಸೀಟ್ಸ್ ಬಂದಿದೆ ಅಂದ್ಕೊಳ್ಳಿ. ಆ 4ಅನ್ನು ಕೂಡ ಟಾಪ್ ಟು ಲೀಸ್ಟ್ ಅಂತ, ಅಂದರೆ ಹೈಯೆಸ್ಟ್ ಲೀಸ್ಟ್ ಅಂತ ನಾವು ಡಿವೈಡ್ ಮಾಡ್ಕೋಬೇಕು. ಹೈಯೆಸ್ಟ್ ಮಾರ್ಕ್ಸ್ ಯಾರು ತೊಗೊಂಡಿದ್ದಾರೆ, ಸೆಕೆಂಡ್ ಹೈಯೆಸ್ಟ್ ಯಾರು, ಥರ್ಡ್ ಹೈಯೆಸ್ಟ್ ಯಾರು ಅಂತ ನೋಡ್ಕೋಬೇಕು. ಸೊ ಈಗ ಈ ರೀತಿ ನಾವು ಲಿಸ್ಟನ್ನು ಮಾಡಿಕೊಂಡು ರೆಡಿ ಇಟ್ಕೊಂಡ್ರೆ ಅದಾದ ನಂತರ ನಾವು ನೇರವಾಗಿ ಏನು ಅಂತಂದರೆ ಈಗೇನು ನಾವು 11 ಅಥವಾ 12 ಅಂತ ನಮಗೇನು ಬಂದಿದೆ ಆ ಸೀಟ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಅದೇ ರೀತಿಯಾಗಿ ನೀವು ನೋಡ್ಬೋದು, ಇಲ್ಲಿ 80 ಸೀಟ್ಸ್ಗಳನ್ನು ಅವಕಾಶ ಇದ್ದರೆ 16 ಮ್ಯಾನೇಜ್ಮೆಂಟಿಗೆ, 64 ಗೌರ್ಮೆಂಟ್ ಕೋಟಾ ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಇನ್ ಕೇಸ್ ಏನಾದರೂ 120ಕ್ಕೆ ನಮಗೆ ಪರ್ಮಿಷನ್ ಇದ್ದು ಅಂಥ ಸಂದರ್ಭದಲ್ಲಿ 160 ಇದ್ದರೆ ಅದರಲ್ಲಿ 32 ನಾವು ಇಟ್ಕೋಬೇಕು ಮ್ಯಾನೇಜ್ಮೆಂಟು, 128ನ್ನು ಗೌರ್ನಮೆಂಟ್ ಕೋಟಾಗೆ ಕೊಡಬೇಕಾಗತ್ತೆ. ಸೊ ಇನ್ನು ಅದೇ ರೀತಿ 320ವರೆಗೂ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಅನ್ವಯ ಆಗುವ ಹಾಗೆ ನಾವು ಕೂಡ ಪ್ರತಿಯೊಂದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಈಗ GM ಬಗ್ಗೆ ಮಾತಾಡಿದೆ. ಅದೇ ರೀತಿ SC ಕೂಡ ನಾವು 100ಕ್ಕೆ 17 ಸೀಟ್ ಕೊಡಬೇಕು ಅಂದರೆ ಇಲ್ಲಿರುವಂತಹ 32 ಜನಕ್ಕೆ ಎಷ್ಟು ಸೀಟ್ ಕೊಡಬೇಕು ಅನ್ನೋಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡೋದ್ರ ಮುಖಾಂತರ ನಾವು ಈಸಿಯಾಗಿ ಸೀಟ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ನಾವು ಅನುದಾನ ರಹಿತ ಕಾಲೇಜ್ಗಳಿಗೆ ಬರೋದಾದರೆ ಅಲ್ಲಿ ನಮಗೆ ಯೂಶ್ವಲಿ ಏನಿದೆ ಅಂತಂತಂದರೆ 50% ಸೀಟ್ ಮ್ಯಾಟ್ರಿಕ್ಸ್ ಅನ್ವಯ ಆಗುತ್ತೆ. ಸೊ ಅಂದರೆ 50%ಅನ್ನು ನಾವು ಗೌರ್ನಮೆಂಟಿಗೆ ಕೊಡಬೇಕು, 50% ಗೌರ್ನಮೆಂಟಿಗೆ ಕೊಡಬೇಕು, ಇನ್ನು 50%ಅನ್ನು ನಾವು ಮ್ಯಾನೇಜ್ಮೆಂಟಲ್ಲಿ ಉಳಿಸ್ಕೋಬಹುದಾದಂತಹ ಅವಕಾಶಗಳಿದೆ. ಸೊ ಹಾಗಾದರೆ ಇಲ್ಲಿ ನೀವು ನೋಡ್ಬೋದು ಏನಂತಂತಂದರೆ 40 ಸೀಟ್ಸ್ಗಳು ಅಕಸ್ಮಾತಾಗಿ ನಮಗೆ ಅವಕಾಶ ಇದ್ದರೆ, 40 ಸೀಟ್ಸ್ಗಳನ್ನು ಪಡೆಯೋದಕ್ಕೆ ಅವಕಾಶ ಇದ್ದರೆ ಆ 40 ಸೀಟ್ಸ್ಗಳನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದಂದರೆ 20 ಸೀಟ್ಸ್ಗಳನ್ನು ಮ್ಯಾನೇಜ್ಮೆಂಟಿಗೆ, 20 ಸೀಟನ್ನು ಗೌರ್ನಮೆಂಟಿಗೆ ಕೊಡಬೇಕಾಗತ್ತೆ. ಈ 20 ಸೀಟ್ಸ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಮತ್ತದೇ ರೋಸ್ಟರನ್ನು ನಾವು ನೀಟಾಗಿ ಫಾಲೋ ಮಾಡಬೇಕಾಗತ್ತೆ. ಅಂದರೆ ಓವರಾಲ್ ಆಗಿ ನಮ್ಮಲ್ಲಿರುವಂಥ ಸ್ಟೂಡೆಂಟ್ಸ್ಗಳ ಒಟ್ಟು ಸಂಖ್ಯೆಯನ್ನು ನಾವು ಏನು ಮಾಡಬೇಕು ಅಂದರೆ ಈ 20ಕ್ಕೆ ಸಂಬಂಧಪಟ್ಟಂತೆ ಡಿವೈಡ್ ಮಾಡ್ತಾ ಹೋಗಬೇಕು. ಅಂದರೆ ಸಪೋಸ್ 20 ಜನರಿಗೆ ನಾವು ಕೊಡಬೇಕು ಅಂದರೆ 100ಕ್ಕೆ 44 GM ಕೊಡಬೇಕು ಅಂದರೆ 20ಕ್ಕೆ ಎಷ್ಟು ಕೊಡಬೇಕು ಅಂತ ನಾವು ಡಿವೈಡ್ ಮಾಡಬೇಕು. ಆವಾಗ ನಮಗೆ ಒಂದು ಅಂದಾಜು ಸಂಖ್ಯೆ ಸಿಗ್ತದೆ. ಆ ಸಂಖ್ಯೆಯನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇದನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದರೆ ಇಲ್ಲಿ ನೋಡ್ಬೋದು,
ಸಾಮಾನ್ಯವಾಗಿ ನಮಗೆ 60 ಸೀಟ್ಸ್ಗಳಿದೆ ಅಂದ್ಕೊಳ್ಳೋಣ. ಒಂದು ನಮಗೆ ಈ ಸರಿ ಆಗಿರುವ ಅಡ್ಮಿಷನ್ಸ್ ಬಂದು 60 ಅಂದ್ಕೊಳ್ಳೋಣ. ಸೊ ಈ 60 ಜನರ ಸೀಟ್ಸ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಅನುದಾನ ರಹಿತ ಕಾಲೇಜುಗಳು ಅಂದರೆ ಅನ್ಏಡೆಡ್ ಕಾಲೇಜಸ್ಗಳು ಎಲ್ಲ ಪ್ರೈವೇಟ್ ಕಾಲೇಜಸ್ಗಳಿಗೆ ಇದು ಅನ್ವಯ ಆಗುತ್ತೆ. 60 ಸೀಟ್ಸ್ಗಳನ್ನು ನಾವು ಏನು ಮಾಡಬೇಕು ಅಂತಂತಂದರೆ 50-50 ನಿಯಮವನ್ನು ಫಾಲಿಸಬೇಕಾಗುತ್ತೆ. 50-50. ಸೊ 50 ಮ್ಯಾನೇಜ್ಮೆಂಟ್, 50 ಗೌರ್ನಮೆಂಟ್ ಅಂತ. ಸೊ 50-50 ಅನ್ನೋದಾದರೆ 30 ಸೀಟ್ಸ್ಗಳನ್ನು ನಾವು ಮ್ಯಾನೇಜ್ಮೆಂಟಲ್ಲಿ ಇಟ್ಕೋಬೇಕು, ಇನ್ನು 30 ಸೀಟ್ಸ್ಗಳನ್ನು ಗೌರ್ನಮೆಂಟಿಗೆ ಕೊಡಬೇಕು. ಸೊ ಈ 30 ಗೌರ್ನಮೆಂಟ್ ಸೀಟ್ಸ್ ಏನಿದೆ ಇದನ್ನು ನಾವು ಏನು ಮಾಡಬೇಕು ಅಂತಂತಂದರೆ ಈಗ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಕಾರ್ಡಿಂಗ್ ಟು ದ ರೋಸ್ಟರ್ ಅಂತ. ಸೊ ಹಾಗಾದರೆ ಅದನ್ನು ಹೇಗೆ ಫಾಲೋ ಮಾಡೋದು ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣಂತೆ. ಸೊ ಇಲ್ಲಿ ಸಾಮಾನ್ಯವಾಗಿ ನೀವು ನೋಡ್ಬೋದು, ನಾವು 160 ಸೀಟ್ಸ್ಗಳ ಒಂದು ಇಂಟೇಕ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಉದಾಹರಣೆಗೆ 160 ಸೀಟ್ಸ್ಗಳ ಇಂಟೇಕ್ ನಮಗೆ ಇದೆ. ಸೊ ಅಂಥ ಸಂದರ್ಭದಲ್ಲಿ 160 ಇದ್ದರೆ ನಾವು 80 ಸೀಟ್ಸ್ಗಳನ್ನ ಮ್ಯಾನೇಜ್ಮೆಂಟಲ್ಲಿ ಇಟ್ಕೋಬೇಕು, ಇನ್ನು 80 ಸೀಟ್ಸ್ಗಳನ್ನು ಸೊ ಈ 80 ಸೀಟ್ಸ್ಗಳ ವಿಷಯ ಬಂದಾಗ ಈ 80 ಸೀಟ್ಸ್ಗಳನ್ನು ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನೀವು ನೋಡ್ಬೋದು. ಏನಂತಂದರೆ ಸಾಮಾನ್ಯವಾಗಿ SCಗೆ 17% ಸೀಟ್ಸ್ಗಳನ್ನು ಕೊಡಬೇಕು ಅಂತಿದೆ. ಸೊ ಆ 17% ಸೀಟ್ಸ್ಗಳನ್ನು ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತಂದರೆ, ಸಪೋಸ್ ನಮಗೆ 160 ಇದೆ, ಅದರಲ್ಲಿ 80 ಸೀಟ್ಸ್ಗಳನ್ನ ನಾವು ಇಟ್ಕೊಂಡಿದ್ದೀವಿ, 80 ಸೀಟನ್ನು ಗೌರ್ಮೆಂಟಿಗೆ ಕೊಟ್ಟಿದ್ದೀವಿ. SCಗೆ ನಾವು ಕೊಡಬೇಕಾಗಿರೋದು 17% ಅಥವಾ GMಗೆ ನಾವು ಕೊಡಬೇಕಾಗಿರೋದು 44%. ಸೊ ಹಾಗಾದರೆ ಇಲ್ಲಿ ನೀವು ನೋಡಿ, ನಮಗೆ ಬಂದಿರುವಂತಹ ಅಡ್ಮಿಷನ್ಸ್ಗಳು ಸಾಮಾನ್ಯವಾಗಿ ಸಪೋಸ್ ಒಂದು 60 ಅಡ್ಮಿಷನ್ಸ್ಗಳಿದ್ದರೆ ಅದನ್ನು ನಾವು 30 ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಆ 30ರಲ್ಲಿ ನಾವೀಗ ಆಟವನ್ನು ಆಡಬೇಕು. ಹೇಗೆ? ರೋಸ್ಟರ್ ಮಾಡುವಂಥ ಸಂದರ್ಭದಲ್ಲಿ ಈಗ ನಾವು 100ಕ್ಕೆ ನಾವು 44 ಜನರಿಗೆ GM ಅಂತ ಕೊಡಬೇಕು. ಆದರೆ 30 ಜನರಲ್ಲಿ ಎಷ್ಟು ಕೊಡಬೇಕು ಅಂತ ನಾವು ಪ್ರಶ್ನೆ ಹಾಕ್ಕೋಬೇಕಾಗತ್ತೆ. ಸೊ ಆವಾಗ ನೀವು 30 × 44 ಡಿವೈಡೆಡ್ ಬೈ 100. ಸೊ ಈಗ ನೀವು ನೋಡ್ಬೋದು 30 × 44 ಡಿವೈಡೆಡ್ ಬೈ 100 ಅಂದರೆ 13 ಸೀಟ್ಸ್ಗಳನ್ನು ನಾವು ಕೊಡಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ತೀರಿ, ಇಲ್ಲಿ ನಾವು ಎಷ್ಟು ಸೀಟ್ಸ್ಗಳನ್ನು ಕೊಡಬೇಕು ಅಂದರೆ 13 ಸೀಟ್ಸ್ಗಳನ್ನು ನಾವು GMಗೆ ಕೊಡಬೇಕಾಗತ್ತೆ. ಸೊ 60 ಜನ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡಂತಹ ಈಗ 60 ಜನ ಅಡ್ಮಿಷನ್ ಆಗಿದ್ದರೆ ಅಂಥವ್ರಿಗೆ ಇದು ಅನ್ವಯ ಆಗುತ್ತೆ. ಸೊ ಈಗ ಅದು 70 ಇದ್ದರೆ ನೀವು ಮತ್ತದನ್ನು 35 ಅಂತನೋ ಈ ಥರ ಡಿವೈಡ್ ಮಾಡ್ಕೋಬೇಕು. 100ಕ್ಕೆ 44 ಕೊಡಬೇಕಾದ್ರೆ 35ಕ್ಕೆ ಎಷ್ಟು ಕೊಡಬೇಕು ಅನ್ನುವಂಥದ್ದನ್ನು ನೀವು ಲೆಕ್ಕ ಹಾಕಬೇಕು. ಸೊ ಅವಾಗ 13 ಜನ GMಗೆ ಕೊಡಬೇಕಾಗತ್ತೆ. ಇಲ್ಲಿಯೂ ಕೂಡ ಮುಂದುವರೆದು ನಾವೇನು ಅಂದರೆ 13 ಜನ GMಲ್ಲಿ ನಾವು ಮತ್ತೆ ಬಾಯ್ಸ್ ಮತ್ತು ಗರ್ಲ್ಸ್ ಅಂತ ಡಿವೈಡ್ ಮಾಡ್ಕೋಬೇಕು. ಇಲ್ಲಿ ನೀವು 6 ಅಂತ ಕೊಟ್ಟರೆ ಒಂದು ಸೀಟನ್ನ ವೇರಿಯೇಷನ್ ಮಾಡಬಹುದು, ಏನು ತೊಂದರೆ ಆಗಲಿಕ್ಕಿಲ್ಲ. ಸೊ 6 ಸೀಟ್ಗಳು, ಇಲ್ಲಿ 6 ಜನ ಬಾಯ್ಸ್ ಮತ್ತು 6 ಜನ ಗರ್ಲ್ಸ್ಗಳಿಗೆ ನೀವು GMಲ್ಲಿ ಕೋಟ ಕೊಡಬೇಕು. ಸೊ ಸಪೋಸ್ 15 ಜನ ವಿದ್ಯಾರ್ಥಿಗಳಿದ್ದು GMಲ್ಲಿದ್ದರೆ ಅಂಥ ಸಂದರ್ಭದಲ್ಲಿ ನಾವು ಒಂದು ಲಿಸ್ಟ್ ಮಾಡ್ಕೋಬೇಕು. ಏನು GMಲ್ಲಿ ಟಾಪ್ ಮಾರ್ಕ್ಸ್ ತೆಗೆದುಕೊಂಡವರು ಅಂದರೆ 625ಕ್ಕೆ 625ರಿಂದ ಎಷ್ಟು ಮಾರ್ಕ್ಸ್ಗಳನ್ನ ತೆಗಿತಾ ಬರ್ತಾ ಇದ್ದಾರೆ ಅಂತ ನೋಡಿಕೊಂಡು ಆ 13 ಜನರ ಲಿಸ್ಟನ್ನು ತಯಾರು ಮಾಡಿದಾಗ ನಿಮಗೆ ಟಾಪಲ್ಲಿ ಒಂದು 6 ಜನ ಗರ್ಲ್ಸ್, ಒಂದು 6 ಜನ ಬಾಯ್ಸ್ ಸಿಗ್ತಾರೆ. ಆ 12 ಜನ ನಿಮಗೆ ಸಿಗ್ತಾರೆ. 12 ಜನ ಆದ ನಂತರ 3 ಜನ ಏನಿದ್ದಾರೆ ಅವ್ರನ್ನ ನೀವು ಗೌರ್ನಮೆಂಟಿಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಅದನ್ನು ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹಾಕ್ಕೋಬೋದಾಗಿದೆ. ಸೊ ಈ ರೀತಿ ನೀವೇನು ಅಂತಂದರೆ ನಾವು ಸೀಟ್ ಮ್ಯಾಟ್ರಿಕ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಒಂದು ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಏನಾದರೂ ತಪ್ಪುಗಳಾಗಿದ್ದರೆ ದಯಮಾಡಿ ಕ್ಷಮಿಸಿ. ಏನಾದರೂ ಸಜೆಷನ್ಸ್ಗಳಿದ್ದರೆ ದಯವಿಟ್ಟು ಇನ್ಬಾಕ್ಸಲ್ಲಿ ನೀವು ಕಾಮೆಂಟ್ ಕೂಡ ಮಾಡ್ಬೋದು. ಏನಾದರೂ ಇಂಪ್ರೂವ್ಮೆಂಟ್ಸ್ಗಳಿದ್ದರೆ ಅದನ್ನು ದಯಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೊ ಮಚ್.